ಸರಿ ಜಿ, ನಾನು ಹೋಗಿದ್ದು ಬರ್ತೀನಿ. ಅಲ್ಲಪ್ಪ ಗುಂಡು, ಮಗುನ ಭೂಮಿಕನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ. ಅರ್ಜೆಂಟ್ ಕೆಲಸ ಅಜ್ಜಿ. ಕೆಲಸ ಅಂದ್ರೆ ನಾನು ಹೋಗ್ಲೇಬೇಕಲ್ಲ, ಎಲ್ಲ ನಾನೇ ಮಾಡ್ಬೇಕಲ್ಲ. ಆ ಫೋನ್ನಲ್ಲ ಏನೋ ಎಲ್ಲ ಕೆಲಸ ಮಾಡ್ಕೋತಾರೆ ಅಂತಾರೆ. ಅಲ್ಲ ಅಜ್ಜಿ, ಫೋನ್ನಲ್ಲೇ ಕೆಲಸ ಆಗೋ ಹಾಗಿದ್ರೆ ನಾನು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೆ? ಅದು ಹಾಗಾಗಲ್ಲ, ನಾನೇ ಖುದ್ದಾಗಿ ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದ್ದೆ. ಆದ್ರೂ ಅಜ್ಜಿ, 1 ವಾರ ಅಷ್ಟೇ, ನಾನೇನು ತಿಂಗ್ಳುಗಟ್ಟಲೆ ಅಲ್ಲಿಗೆ ಹೋಗ್ತಾ ಇಲ್ಲ. ಅದು ಅಲ್ಲದೆ ನೀವೆಲ್ಲ ಇದಾರಲ್ಲ ಭೂಮಿಕಾನ ಮಗುನ ನೋಡ್ಕೊಳ್ಳೋದಕ್ಕೆ, ನನಗೆ ಧೈರ್ಯ ಇದೆ, ನಂಬಿಕೆ ಇದೆ. ಸರಿನಪ್ಪ, ಇನ್ನು ನಾ ಏನು ಹೆಚ್ಚಿಗೆ ಹೇಳಲ್ಲ. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಅಜ್ಜಿ, ನಗ್ನಗ್ತಾ ಕಳಿಸ್ಕೊಡಿ. ಆಮೇಲೆ ಅವ್ನು ಹೋಗ್ತಿದ್ದಾನೆ ಫಾರಿನ್, ಅದೇನು ದೂರ ಅಲ್ಲ, ಇಲ್ಲಿಂದ ಬರೀ 1.5 hours ಜರ್ನಿ ಅಷ್ಟೇನೆ. ಅವನ ದೇಹ ಅಲ್ಲಿದ್ರು ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಹಾಗಾಗಿ ನಿಮ್ಗೆಲ್ರಿಗೂ ಫೋನ್ ಮಾಡ್ತಾ ಇರ್ತಾನೆ. ಅತ್ತಿಗೆಗೆ ಮಗುಗೆ ಮಾತ್ರ ವಿಡಿಯೋ ಕಾಲ್ ಮಾಡ್ತಾನೆ. ನೋಡ್ಬೇಕಲ್ಲ. ಹೌದಪ್ಪ, ನೀವು ಟೆನ್ಷನ್ ಮಾಡ್ಕೊಂಬಿಡಿ ಅಜ್ಜಿ, ನಾನು ಫೋನ್ ಮಾಡ್ತೀನಿ. ಭೂಮಿಕಾ, ನೀವು ಯಾಕ್ರಿ ಮುಖ ಡಲ್ ಮಾಡ್ಕೊಂಡಿದ್ದೀರಾ? ನಗ್ನಗ್ತಾ ಕಳಿಸ್ಕೊಡ್ರಿ. ಸೇಫ್ ಜರ್ನಿ. ಸರಿ, ಟೇಕ್ ಕೇರ್. ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಬಿಡ್ರಿ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ಯಾಕೆ ಬಿಚ್ಚಿಟ್ಟಿದ್ದೀರಾ? ಎಲ್ಲಿಟ್ಟಿದ್ದೀರಾ? ಯಾಕೆ ಪದೇ ಪದೇ ಅದನ್ನ ಕೇಳಿ ಹಿಂಸೆ ಮಾಡ್ತಿದ್ರೆ? ಹೇಳ್ತಿದ್ದೀನಲ್ವಾ ನಾನು ಬ್ಯಾಗಲ್ಲೇ ಇಟ್ಟಿದ್ದೆ ಅಂತ. ಸುಮ್ಮನೆ ಸಾಕು ಮಾಡ್ರಿ ನಿಮ್ಮ ಡ್ರಾಮಾನ. ಎಲ್ಲದಕ್ಕೂ ನಾಟಕ ಆಡ್ತೀರಾ. ನಿಮಗೆ ಹುಚ್ಚಿಡ್ತೀರಿ, ಅದಕ್ಕೆ ಈಗ ಆಡ್ತಾ ಇದ್ದೀರಾ. ಹೌದಾ, ನನ್ಗೆ ಹುಚ್ಚಿಡ್ದಿದ್ದೆ, ತಲೆ ಕೆಡೋಗಿದೆ ನನಗೆ. ಹಾಗೆಂತ ಹೇಳ್ತಿದ್ದೀನಿ, ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ರಲ್ಲ. ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ ಗೌತಮವ್ರೆ. ನಾನು ಪಾಸ್ಪೋರ್ಟ್ನ ಬ್ಯಾಗಲ್ಲೇ ಇಟ್ಟಿದ್ದೆ. ಇದೇ ಸತ್ಯ. ನಮ್ಮಂಗಿದ್ರೆ ನಂಬಿಲ್ಲ ಅಂದ್ರೆ ಬಿಡಿ. ನಾನು ಅನ್ಕೊಂಡಿದ್ಕಿಂತ ಜೋರಾಗಿ ಬೆಂಕಿ ಬಿದ್ದಿದೆ. ಈ ಬೆಂಕಿಯಲ್ಲಿ ಹಾಯಾಗಿ ಚಳಿ ಕಾಯಿಸೋಣ. ಗುಂಡು, ಯಾಕಪ್ಪ ಇಷ್ಟು ಕೋಪದಿಂದ ಮಾತಾಡ್ತಾ ಇದೀಯಾ? ಭೂಮಿಕಾ ಎಂತವಳು ಅಂತ ನಿನಗೆ ಗೊತ್ತಲ್ವಾ? ಅವಳಷ್ಟು ಹೇಳಿದ್ರು ನೀನು ನಂಬತಾನೆ ಇಲ್ವಲ್ಲ ಅವಳನ್ನ? ಇಲ್ಲ ಅಜ್ಜಿ, ನಾನು ಹೊರಡಬೇಕಾದ್ರೆ ಹೊರಡಬೇಡಿ ಅಂತ ಹಠ ಮಾಡಿದ್ದು ಅವರೇನೆ. ಅಂದಮೇಲೆ ಅವರೇ ಮಾಡಿರ್ತಾರೆ, ಇನ್ಯಾರು ಮಾಡಿರ್ತಾರೆ? ಅಲ್ಲ, ಹಠ ಮಾಡಿರ್ಬೋದು ನಿಜ, ನಾವು ಒಪ್ಕೋತೀನಿ. ಆದ್ರೆ ಅವಳಂತ ಬೇಜವಾಬ್ದಾರಿಯವಳಲ್ಲಪ್ಪ. ಹೌದಣ್ಣ, ನಿಮ್ಮ ಮೇಲಿರೋ ಪ್ರೀತಿಯಿಂದ ಅತ್ತೆ ಆಗಿ ಹೇಳಿರ್ತಾರೆ ಬಿಟ್ರೆ ಅವ್ರು ಹೇಳಿದ್ರೆ ಆಗ್ಬೇಕು ಅಂತ ಸಾಧಿಸ ಅಂತಾರಲ್ಲ ಅವರು. ಬ್ರೋ, ಮೋಸ್ಟ್ಲಿ ಮಿಸ್ ಆಗಿರ್ಬೇಕು. ಅದಕ್ಕೆ ಆ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಮ್ಯಾನ್. ಎಲ್ಲಿ ಮಿಸ್ ಆಗ್ಬಿಡುತ್ತೆ? ಹೇಗೆ ಮಿಸ್ ಆಗುತ್ತೆ? ಅದಕ್ಕೇನು ಕೈಕಾಲಿದ್ಯಾ? ಭೂಮಿಕಾಯಿಗ ಮೊದಲಿನ ಥರ ಇಲ್ಲಪ್ಪ. ಅಣ್ಣ ಪುಟ್ಟ ವಿಷಯಕ್ಕೂ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಾರೆ. ನನಗೆ ಗೊತ್ತು, ನಾನು ವಾಪಸ್ ಬರಬೇಕು ಅಂತ ಹಟ್ಟಿಗೆ ಬಿದ್ದು ಅವ್ರು ಈ ಥರ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ. ವಾಟ್? ಏನು ಹೇಳ್ತಾ ಇದ್ದೀರಿ? ಹೌದಾ? ಸರಿ ಸರಿ, ತಿಳಿಯಾ? ಆಪ್ತ ಮಿತ್ರ, ಏನೋ ಹೇಳ್ತಿದ್ಯಾ? ಅದೇ ಜಿ, ಈಗ ನಾವು ಹೋಗ್ಬೇಕಿತ್ತಲ್ಲ ಮೀಟಿಂಗು. ಆ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿದ್ದಿದೆಯಂತೆ, ತುಂಬಾ ಜನ ಸತ್ತು ಹೋಗಿದಾರಂತೆ. ಆಕ್ಚುಲಿ ಇಷ್ಟೊತ್ತು ನಾವಲ್ಲಿ ಇರ್ಬೇಕಾಗಿತ್ತು ಅಜ್ಜಿ. ನಾವೇನಾದ್ರೂ ಹೋಗಿದ್ದಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತಾ ಇತ್ತು. ಗೆಳೆಯ, ಗಂಡಾಂತರದಿಂದ ಪಾರಾಗಿದ್ದೀವಿ ಕಣ ನಾವು. ಎಂತ ಕೆಲಸ ಆಗೋಯ್ತು. ನಾನೇ
ಇವನನ್ನು ಕಾಪಾಡ್ಬಿಟ್ನಲ್ಲ, ನನ್ನ ಬಾಯಿ ನಾನೇ ಮಣ್ಣು ಹಾಕ್ಕೊಂಡೆ. ನೋಡ್ದೇನಪ್ಪ ಗುಂಡು, ಈಗೇನು ಹೇಳ್ತೀಯಾ? ನೀವೇನಾದ್ರೂ ಈಗ ಅಲ್ಲಿಗೆ ಹೋಗಿದ್ರೆ ಎಂಥ ದೊಡ್ಡ ಅನಾಹುತ ಆಗ್ತಿತ್ತು ಯೋಚನೆ ಮಾಡ್ತೀಯಾ? ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತಪ್ಪ. ಅದೇನೋ ಸಿಗ್ಲಿಲ್ಲ ಅಂದಿಲ್ಲ, ಅದನ್ನ ಆ ದೇವ್ರ ಸಿಗ್ಲಾರ ಥರ ಮಾಡಿತಾನೆ. ಒಂದ್ ವೇಳೆ ಭೂಮಿಕನೇ ಅದನ್ನ ಎತ್ತಿಟ್ಟಿದ್ರು ಅದೇನ್ ತಪ್ಪಿಲ್ಲ ಬಿಡು. ಗುಂಡು, ಇವತ್ತು ನೀನು ಆಪ್ತ ಮಿತ್ರ ಉಳ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ಭೂಮಿಕನೇ ಕಾರಣ ಕಣೋ. ಅದಕ್ಕೆ ಹೇಳೋದು, ಆತಕ್ಕೆ ಬಿದ್ದು ಯಾವ ನಿರ್ಧಾರನೂ ತಗೋಬಾರ್ದು ಅಂತ. ಯಾವಾಗ್ಲೂ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಕಣೋ, ಅದು ಒಳ್ಳೇದಲ್ಲ. ಹೌದು ಗೆಳೆಯ, ನಮಗೆ ಪಾಸ್ಪೋರ್ಟ್ ಸಿಗದಿದ್ದು ಒಳ್ಳೇದಾಯ್ತು ಕಣ. ದೇವ್ರು ನಮ್ಮನ್ನು ಕಾಪಾಡ್ಬಿಟ್ಟ. ಶಕುಂತಲ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯೇ. ಅದಕ್ಕೆ ಅಲ್ವಾ ಸರ್ ಹೇಳೋದು, ನಮ್ದೊಂದು ಪ್ಲಾನ್ ಆದರೆ ದೇವ್ರದ್ದು ಬೇರೆನೇ ಪ್ಲಾನ್ ಇರುತ್ತೆ ಅಂತ. ಅವ್ನು ಯಾವಾಗೂ ಬೆಸ್ಟ್ ಪ್ಲಾನ್ ಆಗಿರುತ್ತೆ, ಅದಕ್ಕಿದೊಂದು ಎಕ್ಸಾಂಪಲ್ ಅಷ್ಟೇ.